ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಪಶ್ಚಿಮ ಕರಾವಳಿಯಲ್ಲಿ ಬಿಪರ್ಜಾಯ್ ಆರ್ಭಟ ಹಿನ್ನೆಲೆಯಲ್ಲಿ ಬಿಪರ್ಜಾಯ್ ಚಂಡಮಾರುತ ಎದುರಿಸೋದಕ್ಕೆ ಕೇಂದ್ರ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆಯನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿಪತ್ತು ನಿರ್ವಹಣಾ ಅಧಿಕಾರಿಗಳ ಜೊತೆ ಅಮಿತ್ ಶಾ ಅವರು ಸಭೆಯನ್ನ ಮಾಡ್ತಾ ಇದ್ದು ಮಹತ್ವದ ಸಭೆ ಇದು. ಮಧ್ಯಾಹ್ನ 3 ಗಂಟೆಗೆ ಗುಜರಾತ್ ಸಿಎಂ ಸಂಸದರ ಜೊತೆಗೆ ಅಮಿತ್ ಶಾ ಸಭೆಯನ್ನ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪತ್ತು ನಿರ್ವಹಣೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಕೇಂದ್ರ ಮಾಡಿಕೊಳ್ತಾ ಇದ್ದು ಚಂಡಮಾರುತವನ್ನ ಎದುರಿಸೋದಕ್ಕೆ ಸರ್ವ ಸನ್ನದ್ಧ ಆಗೋದಕ್ಕೂ ಕೂಡ ಅಧಿಕಾರಿಗಳ ಸಭೆಯಲ್ಲಿ ಹೇಳಲಾಗಿದೆ. ದೆಹಲಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಮಿತ್ ಶಾ ಅವರು. ವಿಪತ್ತು ನಿರ್ವಹಣಾ ಅಧಿಕಾರಿಗಳ ಜೊತೆ ಈಗ ಮಹತ್ವದ ಸಭೆ ನಡೀತಾ ಇದ್ದು, ಯಾಕಂದ್ರೆ ಈ ಒಂದು ಚಂಡಮಾರುತದ ಅಬ್ಬರ ಆರ್ಭಟ ಬಹಳ ಜೋರಾಗಿದೆ. ಅತ್ಯಂತ ದೀರ್ಘ ಅವಧಿಯ ಚಂಡಮಾರುತ ಅಂತಾನೆ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದರ ಪ್ರಭಾವ ಇನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಒಂದ್ ಕಡೆ ಆರಂಭ ಆದಾಗ ಬಹಳ ತೀವ್ರತೆಯನ್ನ ಹೊಂದಿತ್ತು, ಆ ನಂತರ ಸ್ವಲ್ಪ ಕಡಿಮೆ ಆಗಿತ್ತು ಪ್ರಭಾವ. ಆದ್ರೆ ಈಗ ಮತ್ತೆ ಅದರ ಪರಿಣಾಮಗಳು ಕೂಡ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳ ಆಗದ ಹಾಗೆ ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಈಗ ಸಭೆಯನ್ನ ನಡೆಸಲಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಬಹಳ ದೀರ್ಘಕಾಲದ ಬಿಪರ್ಜಾಯ್ ಚಂಡಮಾರುತ ಅಂತಾನೆ ಇದನ್ನ ಹೇಳಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ಪ್ರಭಾವ ಇನ್ನೂ ಕೂಡ ಕೆಲವು ದಿನ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಇವತ್ತಿನ ಈ ಸಭೆ ಎಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಸಿದ್ಧತೆಗಳ ಹಿನ್ನೆಲೆಯಲ್ಲಿ? ನವಿತಾ, ಈ ಚಂಡಮಾರುತ ನಿಜಕ್ಕೂ ಹೇಳೋದಾದ್ರೆ ಬಿಪರ್ಜಾಯ್ ಅಲ್ಲ, ಬದಲಾಗಿ ಶಾಕ್. ಯಾಕಂದ್ರೆ ಎರಡು ದೇಶಗಳು, ಪಾಕಿಸ್ತಾನದ ಕರಾಚಿ, ಸಿಂಧ್, ಭಾರತದ ಗುಜರಾತ್ ಪ್ರಾಂತ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಅನಾಹುತವನ್ನ ಉಂಟು ಮಾಡುವಂತ ಸಾಧ್ಯತೆಗಳಿದಾವೆ ಅಂತೇಳಿ ಹೇಳಲಾಗ್ತಿರ್ತಕ್ಕಂಥ ಚಂಡಮಾರುತ ಇದೆ. ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ದೀವಿ, ಪಾಕಿಸ್ತಾನದ ಕರಾಚಿಗೆ ಇದು ಎಂಟ್ರಿ ಆಗ್ತಿದ್ದಾಗೆ ಅಲ್ಲಿ 35ರಿಂದ 40 ಜನ ಸಾವನ್ನಪ್ಪಿದ್ದಾರೆ. ಸಾಕಷ್ಟು 80,000ಕ್ಕೂ ಅಧಿಕ ಜನರನ್ನ ಸ್ಥಳಾಂತರ ಮಾಡಿದ್ದಾರೆ. ಇನ್ನೂ 35,000 ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಅಲ್ಲಿಯ ಒಂದು ವ್ಯವಸ್ಥೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಈಗ ಆ ಚಂಡಮಾರುತ ಕರಾಚಿಯಿಂದ ಸಿಂಧ್ ಪ್ರಾಂತ್ಯಕ್ಕೆ ಎಂಟ್ರಿ ಆಗ್ತಾ ಇದೆ. ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಭೀಷಣವಾಗಿರ್ತಕ್ಕಂಥ ಮಳೆ ಬರುತ್ತೆ, ಅಲ್ಲೂ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಸಿಂಧ್ನಿಂದ ನೇರವಾಗಿ ಅದು ಎಂಟ್ರಿ ಆಗೋದೇ ಭಾರತದ ಗುಜರಾತ್ ಪ್ರಾಂತ್ಯಕ್ಕೆ, ಗುಜರಾತ್ನ ಕರಾವಳಿ ಪ್ರದೇಶಕ್ಕೆ ಎಂಟ್ರಿ ಕೊಡುತ್ತೆ. ಅಲ್ಲಿಂದ ಅದು ಯಾವಾಗ ಒಳನಾಡನ್ನು ಪ್ರವೇಶ ಮಾಡೋದಕ್ಕೆ ಶುರು ಮಾಡುತ್ತೋ, ಹೀಗಾಗಿ ಸಹಜವಾಗಿ ಭೀಷಣವಾಗಿರ್ತಕ್ಕಂಥ ಮಳೆ, ಭೀಕರವಾಗಿರ್ತಕ್ಕಂಥ ಗಾಳಿ, ಜೊತೆಗೆ ಜನಜೀವನ ಅಸ್ತವ್ಯಸ್ತಗೊಳಿಸುವಂಥದ್ದು, ಕುಡಿಯುವ ನೀರಿನ ವ್ಯವಸ್ಥೆಗೆ ತೊಂದರೆ ಉಂಟು ಮಾಡುವಂಥದ್ದು, ಆಹಾರ ವ್ಯವಸ್ಥೆಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು, ಔಷಧಿ ವ್ಯವಸ್ಥೆ ಮತ್ತು ಚಿಕಿತ್ಸೆಗೆ ಕೂಡ ತೊಂದರೆ ಉಂಟು ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಇದೇ ಕಾರಣದಿಂದಾಗಿ ಅಮಿತ್ ಶಾ ಅವರು ಇವತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯೂನಿಟ್ನ ಒಂದು ಉನ್ನತ ಮಟ್ಟದ ಸಭೆಯನ್ನ ನಡೆಸಿದ್ದಾರೆ. ನಿನ್ನೆ ತಾನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಭೆಯನ್ನ ನಡೆಸಿ ಸಪ್ತ ಸೂತ್ರಗಳನ್ನ ಕೊಟ್ಟಿದ್ರು. ಯಾವ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಹೇಗೆ ಜನರನ್ನ ಸ್ಥಳಾಂತರ ಮಾಡೋದಿರ್ಬೋದು, ಜನಜೀವನ ಅಸ್ತವ್ಯಸ್ತವಾಗದಾಗೆ ನೋಡ್ಕೊಳ್ಳುವಂಥದ್ದಿರ್ಬೋದು, ಅನ್ನ ನೀರನ್ನ ಪೂರೈಕೆ ಮಾಡುವಂಥದ್ದು, ಔಷಧಿ ವ್ಯವಸ್ಥೆಯನ್ನ ನೋಡಿಕೊಳ್ಳುವಂಥದ್ದು, ಆಸ್ಪತ್ರೆಯನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡುವಂಥದ್ದು, ಮೊಬೈಲ್ ಆಸ್ಪತ್ರೆಗಳನ್ನ ಮೇಂಟೈನ್ ಮಾಡೋ ರೀತಿಯಾಗಿ, ಜೊತೆಗೆ ಸ್ಪೀಡ್ ಬೋಟ್ಗಳನ್ನು ನಿಯೋಜನೆ ಮಾಡುವಂಥದ್ದು, ಹಡಗುಗಳನ್ನು ನಿಯೋಜನೆ ಮಾಡುವಂಥದ್ದು, ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯೂನಿಟ್ NDRF ಅವುಗಳನ್ನು ಕೂಡ ಒಂದು ಡೆಪ್ಲಾಯ್ ಮಾಡೋದಕ್ಕೆ ನಿನ್ನೆ ಪ್ರಧಾನಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಅಮಿತ್ ಶಾ ಅವರು ಉನ್ನತ ಮಟ್ಟದ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲೂ ಕೂಡ ಪ್ರಧಾನಿಗಳು ಹೇಳಿರ್ತಕ್ಕಂಥ ಸಪ್ತ ಸೂತ್ರಗಳ ಜೊತೆಗೆ ಮತ್ತೆ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋ ವಿಷಯದ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಚರ್ಚೆಗಳು ಆಗ್ತಾ ಇದಾವೆ. ಯಾಕಂದ್ರೆ ಗುಜರಾತ್ ಅನ್ನು ಅದು ಪ್ರವೇಶ ಮಾಡುತ್ತೆ ಅಂದ್ರೆ ಆ ಚಂಡಮಾರುತ ಗುಜರಾತಿಗೆ ಸೀಮಿತವಾಗುವುದಿಲ್ಲ, ಬದಲಾಗಿ ಗುಜರಾತ್ನಿಂದ ಭಾರತಕ್ಕೆ ಎಂಟ್ರಿ ಕೊಡುತ್ತೆ. ಅಲ್ಲಿಂದ ರಾಜಸ್ಥಾನ, ಜೈಪುರವರೆಗೂ ಕೂಡ ಇದು ಎಂಟ್ರಿ ಕೊಡುವಂತ ಸಾಧ್ಯತೆಗಳಿದಾವೆ. ಅಲ್ಲಿ ಎಲ್ಲ ಕಡೆನೂ ಭೀಕರವಾಗಿರ್ತಕ್ಕಂಥ ಭೀಷಣವಾಗಿರ್ತಕ್ಕಂಥ ಮಳೆ ಬರುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಎರಡೂ ರಾಜ್ಯಗಳ ಜೊತೆಯಲ್ಲೂ ಕೂಡ ಮಾತುಕತೆಗಳನ್ನ ನಡೆಸಲಾಗ್ತಾ ಇದೆ. ಕರ್ನಾಟಕದ ಮೇಲೆ ಪ್ರಭಾವ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಹೇಳಿ ಸದ್ಯದ ಮಟ್ಟಿಗೆ ಗಮನಿಸೋದಾದ್ರೆ ಕರ್ನಾಟಕದ ಮೇಲೆ ನೇರವಾದಂಥ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳಿಲ್ಲ ನವಿತಾ. ಬದಲಾಗಿ ಈ ಒಂದು ಯಾವಾಗ ಈ ಗುಜರಾತ್ ಮತ್ತು ಮಹಾರಾಷ್ಟ್ರಕ್ಕೆ ತಕ್ಕ ಮಟ್ಟದ, ಮುಂಬೈಗೆ ತಕ್ಕ ಮಟ್ಟದ ಪ್ರಭಾವವಿರುತ್ತೆ, ಅದರ ಒಂದು ಚದುರಿದ ಪ್ರಭಾವ ಅಂದರೆ ಅದರದ ಒಂದು ಡಿಸ್ಪರ್ಸ್ ಆಗಿರ್ತಕ್ಕಂಥ ಪ್ರಭಾವ ಭಾರತದ ಕರಾವಳಿ ಅಂದರೆ ಈಗ ಕರ್ನಾಟಕದ ಕರಾವಳಿಯಲ್ಲೂ ಕೂಡ ಕಂಡು ಬರುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ನೇರವಾದಂಥ ಪರಿಣಾಮಗಳು ಕರ್ನಾಟಕದ ಮೇಲೆ ಆಗ್ತಾ ಇಲ್ಲ. ಆದರೆ ಚಂಡಮಾರುತಕ್ಕೆ ಹೇಗೆ ಗಡಿ ಇರೋದಿಲ್ಲೋ ಅದೇ ರೀತಿಯಾಗಿ ಇದರ ಒಂದು ಪರಿಣಾಮಗಳಿಗೂ ಕೂಡ ಗಡಿ ಇರೋದಿಲ್ಲ. ಬದಲಾಗಿ ತಕ್ಕ
ಮಟ್ಟದ ಒಂದಿಷ್ಟು ಪರಿಣಾಮಗಳು, ಅದರಲ್ಲೂ ಕೂಡ ಸಮುದ್ರ ಉಬ್ಬರ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಯಾಕಂದ್ರೆ ಸಮುದ್ರದ ಮಟ್ಟದಲ್ಲಿ ಭೀಕರವಾಗಿರ್ತಕ್ಕಂಥ ಮಳೆ ಆಗ್ತಿದ್ದಾಗ, ಗಾಳಿ ಬೀಸಿದಾಗ ಸಹಜವಾಗಿ ಅದು ಗುಜರಾತ್ನ ಕೋಸ್ಟಲ್ ಅಲ್ಲಿ ಅದರ ನೇರ ಪರಿಣಾಮ ಕಂಡು ಬರುತ್ತೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಅದರ ತಕ್ಕ ಮಟ್ಟದ ಪರಿಣಾಮ ಕಂಡು ಬರುತ್ತೆ. ಕರ್ನಾಟಕದ ಕರಾವಳಿಯಲ್ಲೂ ಕೂಡ ತಕ್ಕ ಮಟ್ಟದ ಪರಿಣಾಮಗಳು ಕಂಡು ಬರುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಸದ್ಯಕ್ಕೆ ಈಗ ಸಮುದ್ರಕ್ಕೆ ಇಳಿಯುವಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳುವಂಥದ್ದು, ಯಾರಾದ್ರೂ ಟೂರಿಸ್ಟ್ಗಳು ಹೋಗಿದ್ರೆ ಅಲ್ಲಿ ಸ್ವಿಮ್ಮಿಂಗ್ ಅನ್ನ ಮಾಡೋದು ಅಥವಾ ನೀರಿನಲ್ಲಿ ಆಟ ಆಡುವಂಥದ್ದು ಏನಾದರೂ ಮನಸ್ಸಿದ್ರು ಕೂಡ ತಮ್ಮನ್ನು ತಾವು ನಿಯಂತ್ರಣ ಮಾಡ್ಕೊಳ್ಬೇಕಾಗುತ್ತೆ. ಇಲ್ದಿದ್ರೆ ಅಪಾಯಕ್ಕೆ ಎಡೆ ಮಾಡ್ಕೊಡುವಂತ ಸಾಧ್ಯತೆಗಳಿದಾವೆ. ನಮಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಮಳೆಗಾಲ ಆರಂಭ ಆಗ್ತಿದ್ದಂತೆ ಹೆಚ್ಚಾಗ್ತಾ ಇದೆ ಆತಂಕ. ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆ ಸಿಡಿಲಿನ ಅಬ್ಬರ ಈಗ ಜೋರಾಗಿದೆ. ಪುತ್ತೂರು ತಾಲೂಕಿನ 11 ಗ್ರಾಮಗಳ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಮಳೆ ಬಂದ್ರೆ ಯಾಕಪ್ಪ ಈ ರೀತಿಯ ಆತಂಕ ಅಂತ ನೀವು ಕೇಳಬಹುದು. ಅದರ ಹಿಂದಿರುವ ಕಾರಣಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ನೋಡಿ, ಮಳೆ, ಗುಡುಗು, ಮಿಂಚು, ಸಿಡಿಲು ಒಂದಕ್ಕೊಂದು ಲಿಂಕ್ ಇರುವಂತದ್ದೇ. ಸೊ ನಶಿಸಿ ಹೋಗ್ತಿವೆ ಮಿಂಚು ಪ್ರತಿಬಂಧಕಗಳು. ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿದಂತಹ ಮಿಂಚು ಪ್ರತಿಬಂಧಕಗಳು ಇವು. ಯಾವುದೇ ರೀತಿಯಾದಂತಹ ಮಿಂಚು ಸಿಡಿಲಿನ ಅಬ್ಬರ ಜನರ ಮೇಲೆ ತಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ, ಅದರ ಎಫೆಕ್ಟ್ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಬಂಧಕಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಈಗ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಆತಂಕ ಇರುವಂತದ್ದು. ಮಿಂಚು ಪ್ರತಿಬಂಧಕದ ವ್ಯವಸ್ಥೆಗೆ ಒತ್ತಡ ಹೆಚ್ಚಾಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ ಈ ಮಿಂಚು ಪ್ರತಿಬಂಧಕಗಳು. ಹಾಗಾಗಿ ಮತ್ತೆ ಆ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಿದೆ. ಮಳೆಗಾಲ ಪ್ರಾರಂಭ ಆಯಿತು. ಗುಡುಗು, ಸಿಡಿಲು ಮಳೆ ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶದಲ್ಲಿ ಹೆಚ್ಚು ಕಡೆ ಆಗಿದೆ. ಹಿಂದೆ ನಾವು ಗಮನಿಸಿದ ಪ್ರಕಾರ ಬ್ರಿಟಿಷ್ ಕಾಲದಲ್ಲಿ ಎಲ್ಲಿ ಹೆಚ್ಚು ಸಿಡಿಲು ಬಡಿತದೆ ಪಶ್ಚಿಮ ಘಟ್ಟದ ಭಾಗಗಳಲ್ಲಿ ಅಂಥ ಒಂದು ಗುಡ್ಡಗಳನ್ನು ಆಯ್ಕೆ ಮಾಡಿ ಮಿಂಚು ಬಂಧಕ ಹಾಕುವಂಥದ್ದು ಪದ್ಧತಿ ಇತ್ತು. ಆದರೆ ಆಧುನೀಕರಣ ಡೆವಲಪ್ಮೆಂಟ್ ಆಗಿ ಹೋಗ್ತಾ ಇದ್ದಾಗಲೇ ಅದು ಮರೆತು ಹೋಗಿ ಈಗ ಎಲ್ಲಿ ಕೂಡ ಮಿಂಚು ಬಂಧಕ ಇಲ್ಲ. ಯಾಕೆಂದರೆ ನಾವು ಗಮನಿಸಿರ್ಬೋದು, ಬೆಳ್ತಂಗಡಿ, ಸುಳ್ಯ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಈ ಆಸುಪಾಸಲ್ಲಿ ವರ್ಷಕ್ಕೆ ಕನಿಷ್ಠ ಒಂದು 5 ಜೀವ ಆದರೂ ಸಿಡಿಲು ಬಡಿತಕ್ಕೆ ಹೋಗ್ತದೆ. ಈಗಾಗಲೇ ಅನೇಕ ಬಾರಿ ನಾವು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳ ಇದರ ಗಮನಕ್ಕೆ ತಂದಿದೆ. ಆದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ವಹಿಸ್ತಾ ಇಲ್ಲ. ಮಳೆಗಾಲ ಪ್ರಾರಂಭ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಬಾಲಚಂದ್ರ ಸೊರಕೆ, ಇವರು ಸಾಮಾಜಿಕ ಕಾರ್ಯಕರ್ತರು, ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಈಗ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಮತ್ತು ಮಾತ್ರ ಅಲ್ಲ, ಎಲ್ಲಾ ಕಡೆಗಳಲ್ಲೂ ಕೂಡ ಈ ಒಂದು ಮಳೆಯ ಅಬ್ಬರ ಜೊತೆಗೆ ಮಿಂಚು, ಗುಡುಗು, ಸಿಡಿಲಿನ ಅಬ್ಬರವನ್ನು ನಾವು ಕಾಣ್ತೀವಿ. ಆದ್ರೆ ಕರಾವಳಿ ಭಾಗದಲ್ಲಿ ಇದರ ಎಫೆಕ್ಟ್ ಇನ್ನೂ ಕೂಡ ಜಾಸ್ತಿ ಇರೋದನ್ನ ನಾವು ಗಮನಿಸ್ತಿದೀವಿ ಅಂತ ಹೇಳಿ. ಸೊ ಮಿಂಚು ಪ್ರತಿಬಂಧಕಗಳು ಈಗ ನಶಿಸಿ ಹೋಗ್ತಾ ಇದೆ. ಒಂದಷ್ಟು ಗ್ರಾಮಗಳಲ್ಲಿ, ಅನೇಕ ಕಡೆಗಳಲ್ಲಿ ಆತಂಕ ಉಂಟಾಗ್ತಾ ಇದೆ ಅಂತ ಹೇಳಿ. ಸೊ ವ್ಯವಸ್ಥೆ ಮಾಡಿಸೋದಾದ್ರೆ, ವ್ಯವಸ್ಥೆ ಆಗೋದಾದ್ರೆ ಯಾವ ರೀತಿಯಾಗಿ? ಈಗಾಗಲೇ ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಆಗದೇ ಇರೋದಕ್ಕೆ ಏನ್ ಕಾರಣ? ಈಗಾಗಲೇ ಸರ್ಕಾರಕ್ಕೆ ನಾವು ಈಗಾಗಲೇ ಒಂದು ಕಳೆದ 5 ವರ್ಷಗಳ ಹಿಂದೆಯಿಂದಲೇ ನಾವು ಕೂಡ ಮನವಿಯನ್ನು ನೀಡ್ತಾ ಇದ್ದೇವೆ. ಮಿಂಚು ಬಂಧಕಗಳು ಅಗತ್ಯವಾಗಿ ಬೇಕು. ಯಾಕಂದ್ರೆ ಈಗ ಎಲ್ಲಾ ಕಡೆ ಕೈಗಾರೀಕರಣ ಮತ್ತು ಹೊಸ ಹೊಸ ಕಂಪನಿಗಳೆಲ್ಲ ಬರುವಾಗ ಈ ಒಂದು ವ್ಯವಸ್ಥೆ ಸರಿ ಇಲ್ಲದಿದ್ದರೆ ಆ ಭಾಗದಲ್ಲಿ ಇರುವ ಜನಸಂಖ್ಯೆಯೂ ಇರ್ತದೆ. ಮತ್ತೆ ವ್ಯವಸ್ಥೆ ತುಂಬಾ ಹದಗೆಡುವ ಮೊದಲು ಅಥವಾ ಜನರ ಪ್ರಾಣಕ್ಕೆ ಹಾನಿಯಾಗುವ ಮೊದಲು ಇಂಥ ಒಂದು ಮಿಂಚು ಬಂಧಕಗಳನ್ನು ಅಳವಡಿಸಬೇಕು ಅಂತೇಳಿ ನಾವು ಹಲವು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದೆ. ಆದ್ರೆ ಸರ್ಕಾರ ಈ ಬಗ್ಗೆ ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ. ಕರಾವಳಿ ಭಾಗದಲ್ಲಿ ಮಳೆ ಮತ್ತು ಸಿಡಿಲಿನ ಅಬ್ಬರ ಯಾವ ಕ್ಷಣದಲ್ಲಿ ಬರುತ್ತೆ ಅಂತೇಳಿ ನಮಗೆ ಗೊತ್ತಾಗುದಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ, ಈ ನಾವು ಮಾಡುವಂತ ಕೆಲವೊಂದು ಬಿಲ್ಡಿಂಗ್ ಗಳಾಗಿರ್ಬೋದು ಅಥವಾ ಕೆಲವೊಂದು ಕೈಗಾರಿಕೆಗಳಾಗ್ಬೋದು, ಸರ್ಕಾರದ ಮಟ್ಟದಲ್ಲಿ ಮಾಡುವಾಗ ಅದನ್ನ ಗುಣಮಟ್ಟ ಕೂಡ ಸರಿ ಇರುವುದಿಲ್ಲ. ಇದರಿಂದ ಈ ಮಿಂಚು ಬಂಧಕ ಅಳವಡಿಸಿದರೆ ಒಂದು ಸಣ್ಣ ಸಿಡಿಲಿ ಕೂಡ ಅದು ಬೀಳುವಂತ ಒಂದು ಪರಿಸ್ಥಿತಿ ಕೂಡ, ಒಂದು ಕಟ್ಟಡ ನಶಿಸಿ ಹೋಗುವಂತ ಪರಿಸ್ಥಿತಿ ಕೂಡ ಬರ್ತದೆ. ಆದ ಕಾರಣ ಮಿಂಚು ಬಂಧಕ ಅನಿವಾರ್ಯ ಮತ್ತು ಅವಶ್ಯಕ. ದಕ್ಷಿಣ ಕನ್ನಡ ಜಿಲ್ಲೆ ತಡೆಯೋದು ಅಂತ ನಾವು ಹೇಳ್ಬೋದು. ಪ್ರತಿಬಂಧಕಗಳನ್ನ ಯಾವುದೇ ನೇರ ಎಫೆಕ್ಟ್ ಆಗದ ಹಾಗೆ ತಡೆಯುವಂತಹ ಒಂದು ವಿಧಾನಗಳು ಅಂತ ಹೇಳಿ. ಬಟ್ ಇದು ಹಿಂದಿನ ಕಾಲದಿಂದ ಇತ್ತು, ಅಂದ್ರೆ ಬ್ರಿಟಿಷರ ಕಾಲದಲ್ಲಿ. ಬಟ್ ಆ ನಂತರ ಆ ರೀತಿ ವ್ಯವಸ್ಥೆಗಳು ಆಗೇ ಇಲ್ವಾ, ಹೇಗೆ? ಅಲ್ಲ, ಆ ನಂತರ ಇದೆ ಸರ್ ಮೇಡಮ್. ಆ ಇದ್ದಂತ ಒಂದು ವ್ಯವಸ್ಥೆಯನ್ನು ಇನ್ನೂ ಸಮರ್ಪಕವಾಗಿ ಸರ್ಕಾರ ಗಮನಕ್ಕೆ ಹರಿಸಿ ಅದನ್ನು ವ್ಯವಸ್ಥಿತಗೊಳಿಸಿದರೆ ಮುಂದಕ್ಕೆ ಯಾವುದೇ ತೊಂದರೆ ಇಲ್ಲ. ಮತ್ತೆ ಕೆಲವೊಂದು ಕಡೆ ಈ ಮಿಂಚು ಬಂಧಕಗಳು ಇಲ್ಲ.
ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಇದನ್ನು ಅಳವಡಿಸುವುದು ಉತ್ತಮ ಅಂತೇಳಿ ನನ್ನ ಅಭಿಪ್ರಾಯ. ಓಕೆ, ಈಗ ನಾವು ಒಂದಷ್ಟು ಎಚ್ಚರಿಕೆಗಳನ್ನ ಹೇಳ್ಬೋದು ಸಿಡಿಲ್ ಬರುವಂತಹ ಸಂದರ್ಭದಲ್ಲಿ, ಮಳೆ ಬರುವಂತಹ ಸಂದರ್ಭದಲ್ಲಿ ಅಂತ. ಬಟ್ ಎಲ್ಲಾ ಟೈಮಲ್ಲೂ ಆ ರೀತಿಯಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಗ್ರಾಮಸ್ಥರು ನಾವು ನೋಡ್ತಾ ಇದ್ರೆ ರೈತರುಗಳು ಎಲ್ಲರೂ ಕೂಡ ಆಲ್ಮೋಸ್ಟ್ ಹೊಲದಲ್ಲೇ ಇರ್ತಾರೆ, ತೋಟದಲ್ಲೇ ಇರ್ತಾರೆ, ಮಳೆನೇ ನೆಚ್ಕೊಂಡಿರುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇರಿ ಅಂತ ಹೇಳೋದಕ್ಕೂ ಕೂಡ ಆಗುದಿಲ್ಲ. ಬಟ್ ಇದು ತಡೆಯುವಂತಹ ವಿಧಾನಗಳನ್ನ ನಾವು ವ್ಯವಸ್ಥೆನ ಮಾಡ್ಕೊಳ್ಬೇಕು. ಬಟ್ ಈಗಾಗಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು ಕೂಡ ಅನುಮೋದನೆ ಸಿಕ್ಕಿಲ್ಲ. ಹಾಗಾದ್ರೆ ಅಂದ್ರೆ ಅನುಮೋದನೆ ಸಿಗ್ಲಿಕ್ಕೆ ಈ ಶಾಸಕರು ಇದರ ಹಿಂದೆ ಬೀಳ್ಬೇಕು. ಒಮ್ಮೆ ಅರ್ಜಿ ಕೊಟ್ಟು ಅರ್ಜಿ ತನ್ನೇ ಹೋಗುದಿಲ್ಲ. ಯಾಕಂದ್ರೆ ಅದರ ಹಿಂದೆ ನಾವು ಒಂದು ಫಾಲೋ ಅಪ್ ಮಾಡ್ಬೇಕು. ಆ ಫೈಲ್ ಎಲ್ಲಿದೆ ಏನಿದೆ ಅಂತೇಳಿ. ಯಾಕಂದ್ರೆ ಸರ್ಕಾರಕ್ಕೆ ಕೂಡ ನೋಡಿ, ಸರ್ಕಾರದ ಇಲಾಖೆಯಲ್ಲಿ ಕೂಡ ಹಾಗೆ ನೂರಾರು ಫೈಲ್ಗಳು ದಿನಕ್ಕೆ ಬರ್ತವೆ. ಯಾಕಂದ್ರೆ ನಾವು ಒಂದು ಕಡತವು ನಾವು ಅರ್ಜಿ ಹಾಕಿದ್ರೆ ಅದರ ಎಂಡ್ ವರೆಗೆ ನಾವು ಹೋಗ್ಬೇಕು. ಹೋದ್ರೆ ಮಾತ್ರ ಆ ಒಂದು ಕಾರ್ಯ ಸಂಪೂರ್ಣ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಓಕೆ, ಈಗ ಬಾಲಚಂದ್ರ ಸರ್ಕಾರ ನೀವು ಹೇಳಿದ ಹಾಗೆ ಒಂದು ಇಚ್ಛಾಶಕ್ತಿಯ ಕೊರತೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂತ. ಒಂದ್ ವೇಳೆ ಈ ತರದ ಇನ್ನೂ ಕೂಡ ಆಗದೇ ಇದ್ರೆ ಸಾವು ನೋವುಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇದು ಈಗ ಶಾಸಕರ ಗಮನಕ್ಕೆ ಬಂದಿದೆಯಾ ಸದ್ಯಕ್ಕೆ? ಅಲ್ಲಿದ್ರನ್ನ ಮತ್ತೆ ಅದನ್ನ ಹೇಳಿ ಅನುಮೋದನೆ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಏನಾದ್ರೂ ಮಾಡ್ಲಾಗ್ತಾ ಇದೆಯಾ? ಈಗ ಪ್ರಸ್ತುತ ಶಾಸಕರು ಹೊಸೊಬ್ರು, ಯಾಕಂದ್ರೆ ಅವರಿಗೆ ಈ ವಿಚಾರದ ಬಗ್ಗೆ ಕೂಡ ನಾವು ಮನವರಿಕೆ ಮಾಡ್ತೇವೆ. ಯಾಕಂದ್ರೆ ಅವರು ತುಂಬಾ ಫಾಸ್ಟ್ ಇದ್ದಾರೆ. ಯಾಕಂದ್ರೆ ಅವರಿಗೆ ಸಮಾಜದಲ್ಲಿ ಯಾವುದೆಲ್ಲ ಆಗ್ಬೇಕು ಅಂತ ಹೇಳಿ ನಮಗೆ ಒಂದು ಹೇಳಿದ್ರೆ ಸಾಕು, ಅದರ ಹಿಂದೆ ಬೀಳ್ತಾರೆ. ಈಗ ಫಾಸ್ಟ್ ಇದ್ದಾರೆ. ಅವರನ್ನು ಕೂಡ ನಾವು ಹೇಳ್ತೀರಿ ಅಂತ ಹೇಳ್ತಾ ಹೇಳ್ತೇವೆ. ಯಾಕಂದ್ರೆ ನಾವು ಜನರು ಕೂಡ ಅವರಿಗೆ ಇದರ ಬಗ್ಗೆ ನಾವು ತಿಳುವಳಿಕೆ ಕೊಡ್ಬೇಕು. ಯಾಕಂದ್ರೆ ಎಲ್ಲವೂ ಸರ್ಕಾರದ ಶಾಸಕರಿಂದ ಆಗುವಂತದಲ್ಲ. ಜನರು ಕೂಡ ಅದನ್ನ ನಾವೊಂದು ಮನವಿಯನ್ನು ಫಾಲೋ ಅಪ್ ಮಾಡ್ಬೇಕು. ಅವರಿಗೆ ನಾವು ನೆನಪು ಮಾಡ್ತಾ ಇರ್ಬೇಕು. ಅದರೊಂದಿಗೆ ಇಲಾಖೆ ಕೂಡ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಂತ ನಾವು ಕೇಳೋದು. ಓಕೆ, ಧನ್ಯವಾದಗಳು ಬಾಲಚಂದ್ರ ಸೊರಕೆ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಶಾಲಾ ಮುಖ್ಯೋಪಾಧ್ಯಾಯರಿಗೆ ಅಫಜಲ್ಪುರ ಶಾಸಕ ಎಂವೈ ಪಾಟೀಲ್ ಪುತ್ರನ ವಿರುದ್ಧ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿ ಬಂದಿದೆ. ಶಾಸಕ ಎಂವೈ ಪಾಟೀಲ್ ಪುತ್ರ ಅರುಣ್ ಕುಮಾರ್ ಅತಿಥಿ ಶಿಕ್ಷಕರ ನೇಮಕಾತಿ ರದ್ದು ಮಾಡುವಂತೆ ಮಾರ್ಷಾಲ್ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಬೆದರಿಕೆ ಹಾಕಿದ್ದಾರಂತೆ. ಶಿವಕುಮಾರ್ ಬಿರಾದಾರ್ಗೆ ಕಾಲ್ ಮಾಡಿ ಧಮಕಿ ಹಾಕಿರುವ ಆರೋಪ ಕೇಳಿ ಬಂದಿದ್ದು ಅಫಜಲ್ಪುರ ಠಾಣೆ ಪೊಲೀಸರಿಗೆ ಶಿವಕುಮಾರ್ ಬಿರಾದಾರ್ ದೂರನ್ನ ಕೊಟ್ಟಿದ್ದಾರೆ. ಇನ್ನು ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಶಿವಕುಮಾರ್ ರೇ ನೀನು ಬಹಳ ಕಾಡಿದ್ಯಾ ನಮ್ಗೆ ಅನ್ನುವಂತಹ ಮಾತನ್ನ ಅಫಜಲ್ಪುರ ಶಾಸಕರ ಪುತ್ರ ಹೇಳ್ತಾರೆ. ಶಿವಕುಮಾರ್ ಬಹಳ ಕಾಡಿದಿ ನಮಗ. ಅದು ಏನು ಅತಿಥಿ ಶಿಕ್ಷಕರದಲ್ಲ, ಇಮಿಡಿಯೇಟ್ ವಾಪಸ್ ತಗೋಬೇಕು ಆರ್ಡರ್. ಈಗ ಅಂತದ ಗ್ಯಾರಂಟಿ ಇಲ್ಲ. ಇವತ್ತು ಬಂದಿಂಡಿಗೌಡ ಅವರು ರದ್ದು ಮಾಡ್ಬೇಕು ವಾಪಸ್. ಸಾಹೇಬ್ರು ಹೇಳ್ಯಾರಿ ಅವೇ ತೋತಾರ. ನಾ ಏನ್ ಹೇಳ್ತೇನೆ, ಮೊದಲು ವಾಪಸ್ ರದ್ದು ಮಾಡ್ಬೇಕು. ಅದು ಈಗ ಇಲ್ಲ ಇನ್ನತನ ತಗೊಂಡಿಲ್ರಿ ನಾರಿ. ಇಲ್ಲ ತಗೊಂಡಿಲ್ರಿ ಗೌಡ್ರ, ಯಾವ ತಗೊಂಡಿಲ್ಲ. ಇವತ್ತು ಸಾಹೇಬ್ರು ಹೇಳ್ಯಾರಿ, ಒಂದ್ ಲಿಸ್ಟ್ ಕೊಡ್ತೀನಿ, ಅದ್ರ ಪ್ರಕಾರ ತಗೋತ್ ಹೇಳ್ಯಾರಿ. ಬಗು ಮಾಸ್ತರ್ ಜೀವ ತಗೊಂಡ್ರಿ ಮತ್ತ ಗುರ್ತದ ನನಗ. ಇಲ್ರಿ ನಾ ತೋತೀನಿ, ಯಾರು ತಗೋಕ್ ತೋತೀನಿ ನಾ. ಬಗುಗೌಡನ್ ಜೀವ ತಗೊಂಡ್ರಿ, ಅದು ಗುರ್ತದ ನನಗ. ಅಲ್ಲಿ ಖಾಲಿ ಮಾಡ್ಬೇಕು ಮಾಶಾಳಿ. ಈಗ ತಕ್ಷಣ ಖಾಲಿ ಮಾಡ್ಬೇಕು. ಯಾಕಂತ ಬಿಡ್ತೀವಿ, ತಕ್ಷಣ ಖಾಲಿ ಮಾಡಬೇಕು. ಇವತ್ತು ಎಷ್ಟೊತ್ತಿದ್ರ. ನಮಸ್ಕಾರ ಶಿವಕುಮಾರ್, ನೀ ಬಹಳ ಕಾಡಿದಿ. ಶಾಲಾ ಮುಖ್ಯೋಪಾಧ್ಯಾಯರಿಗೆ ಅಫಜಲ್ಪುರ ಶಾಸಕ ಎಂವೈ ಪಾಟೀಲ್ ಪುತ್ರ ಬೆದರಿಕೆಯನ್ನ ಹಾಕಿದಂತಹ ಆರೋಪ ಕೇಳಿ ಬಂದಿದೆ. ಶಾಸಕ ಎಂವೈ ಪಾಟೀಲ್ ಪುತ್ರ ಅರುಣ್ ಕುಮಾರ್ ಅತಿಥಿ ಶಿಕ್ಷಕರ ನೇಮಕಾತಿ ರದ್ದು ಮಾಡಬೇಕು ಅಂತ ಹೇಳಿ ಮುಖ್ಯೋಪಾಧ್ಯಾಯರಿಗೆ ಬೆದರಿಕೆಯನ್ನ ಹಾಕಿದಾರಂತೆ. ಇದರ ಬಗ್ಗೆ ಈಗ ಶಿವಕುಮಾರ್ಗೆ ಬೆದರಿಕೆಯನ್ನ ಹಾಕಿರೋದು. ಈಗ ನಮ್ಮ ಜೊತೆ ಸ್ವತಃ ಶಿವಕುಮಾರ್ ಬಿರಾದಾರ್ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಸರ್, ಯಾವಾಗ ನಿಮ್ಗೆ ಬೆದರಿಕೆ ಹಾಕಿರೋದು? ಈಗ ಅತಿಥಿ ಶಿಕ್ಷಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಏನೇನ್ ಮಾತಾಡಿದ್ರು ಅವರು? ಸರ್, ಅತಿಥಿ ಶಿಕ್ಷಕರು ಆಯ್ಕೆ ಮಾಡಿಕೊಳ್ಳೋದು ಅದು ಮುಖ್ಯ. ಸರ್ ಮಾತಾಡಿ ಸರ್, ಸ್ವಲ್ಪ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡ್ಬೋದಾ? ಮೇಡಮ್ ಅವರ ಶಿಕ್ಷಕರು ಆಯ್ಕೆ ಮಾಡಿಕೊಳ್ಳೋದು ಮುಖ್ಯ ಗುರುಗಳಿಗೆ ಆದ್ಯತೆ ಇದೆ ರೀ. ಅದಕ್ಕೆ ಸರ್ಕಾರಿ ಸುತ್ತೋಲೆ ಕೂಡ ಹಾಗೆ ಇದೆ ಮೇಡಮ್ ಅವರ. ನಾವು ಆಯ್ಕೆ ಕೂಡ ಇನ್ನೂ ಪ್ರಾರಂಭ ಮಾಡಿಲ್ಲ. ಅವ್ರಿಗೆ ಯಾರೋ ಸುಳ್ಳು ಸುದ್ದಿ ಆಯ್ಕೆ ಮಾಡ್ಯಾರ ಅಂತ ಹೇಳ್ಕಿಸಿದ್ರೆ ಹೇಳಿದ ತಕ್ಷಣ ಸುಮ್ನೆ ಆಯ್ಕೆ ಮಾಡ್ಕೊಂಡ್ ಅಂತ ಹೇಳ್ಕಿಸಿದ್ರೆ ನನಗೆ ಗದರಿಸಿ ಏರ್ದೊಳಗೆ ನನಗೆ ಅವರು ಜೀವ ಬೆದರಿಕೆ ಹಾಕಿದ್ದಾರೆ. ಈ ತತ್ಕ್ಷಣದಿಂದ ಆಯ್ಕೆ ಮಾಡಿರ್ತಕ್ಕಂತ ಅದೇನು ಯಾದಿ ಅದ ಪಟ್ಟಿ ಅದ ರದ್ದು ಮಾಡ್ಬೇಕು. ಆಮೇಲೆ ಏನದ ನೀವು ಆ ಶಾಲೆ ಒಳಗೆ ಇರ್ಕೂಡದು. ಈ ಕ್ಷಣದಿಂದ ನೀವು ಆ ಶಾಲೆ ಖಾಲಿ ಮಾಡಿ ಅಂತ ಹೇಳ್ಕಿಸಿದ್ರೆ ನನಗೆ ಫೋನ್ ಕರೆ ಮಾಡಿದೆ. ಅದು ವಿಡಿಯೋ ನನ್ನ ಬಳಿ ಮೀಡಿಯಾ ಕೊಟ್ಟಿದ್ದೀನಿ.
ಅದನ್ನ ಕೇಳಿದ್ವಿ ಅವ್ರು ಮಾತಾಡಿರೋದು. ಬಟ್ ಆ ನಂತರ ಮತ್ತೇನಾದ್ರೂ ಬೆದರಿಕೆ ಹಾಕಿದ್ರ ನಿಮ್ಗೆ ಇಲ್ಲ, ಇದಾದ್ಮೇಲೆ ಅಥವಾ ನೀವು ನೇರವಾಗಿ ಅದಾದ ತಕ್ಷಣ- ಕಂಪ್ಲೇಂಟ್ ಮಾಡಿದ್ರಾ? ನೇರವಾಗಿ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅವ್ರು ಮತ್ತೇನಾದ್ರು ಅವತ್ತೇನ್ ಮಾತಾಡಿದಾರೆ ಮಾತಾಡ್ತಾ ಫೋನ್ ಕಟ್ ಮಾಡಿದವರು ಮತ್ತೆ ಅವ್ರು ನನಗೆ ಮಾತಾಡಂಗಿಲ್ಲ. ಅದಕ್ಕೆ ನಾನು ಅನ್ನೋದು ಅಲ್ಲಿಂದ ಆ ಶಾಲೆಯಿಂದ ನನಗೆ ಎಲ್ಲರೂ ನಿಯೋಜನೆ ಕೊಡ್ಬೇಕಂತ ಹೇಳಿ ಮಾನ್ಯ DDP ಅವರಿಗೆ, ಆಮೇಲೆ BO ಅವರಿಗೆ, ಆಮೇಲೆ ಇಲ್ಲಿ SP ಮೇಡಮ್ ಅವರಿಗೆ, DIG ಅವರಿಗೆ ಕೂಡ ನಾನು ಅರ್ಜಿ ಕೊಡ್ತಾ ಇದ್ದೀನಿ. ಓಕೆ, ಇದು ಮೊದಲ ಬಾರಿ ಈ ರೀತಿಯಾಗಿ ಆಗ್ತಾ ಇರುವಂತದ್ದಾ? ಈ ಹಿಂದೆ ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಅವ್ರು ಈ ರೀತಿಯಾಗಿ ಮೂಗು ತೋರಿಸಿದ್ದಾರೆ ಅಲ್ವಾ? ಈಗಿಂತ ಮೊದಲು ಎಲ್ಲಿ ಎಂದೂ ದಬಾಶ್ ಇಲ್ರಿ ಮೇಡಮ್ ಅವರ. ನಿಮ್ಗೆ ಯಾವ್ದು ಈ ರೀತಿಯ ಅನುಭವ ಬಂದಿಲ್ಲ? ಆ ಆಡಳಿತದೊಳಗ ತೊಂದರೆ ಕೊಟ್ಟಿದ್ದಾರೆ, ಹಸ್ತಕ್ಷೇಪ ಮಾಡಿದ್ದಾರೆ. ಬಟ್ ಕರೆ ಮಾಡಿ ಬೆದರಿಕೆ ಕೊಟ್ಟಿದ್ದು ಇದು ಮೊದಲನೇ. ಓಕೆ, ನೀವು ಅವರಿಗೆ ಹೇಳುವಂತ ಪ್ರಯತ್ನ ಮಾಡಿದ್ರಿ, ಏನು ನಾವು ಇನ್ನೂ ಕೂಡ ತಗೊಂಡಿಲ್ಲ ಅಂತ ಹೇಳಿ? ಅದು ಒಟ್ಟ ಕೇಳ್ತಾ ಇಲ್ಲ ಮೇಡಮ್ ಅವ್ರು. ನಾನು ಹೇಳುವುದೇ ಅವ್ರು ಕೇಳ್ತಾ ಇಲ್ಲ, ಅವರೇ ಒಂದ್ ಸೈಡ್ ಆಗಿ ಮಾತಾಡಕತ್ತಾರೆ. ಓಕೆ, ಈಗ ನೀವು ಕಂಪ್ಲೇಂಟ್ ಮಾಡಿದಿರಿ, ನೀವು ನಿಮ್ಮ ಹತ್ರ ವಿಚಾರಣೆನೂ ಮಾಡಿದ್ರ? ಅವರನ್ನು ಕೂಡ ಏನಾದ್ರು ನೋಟಿಸ್ ಕೊಟ್ಟು ಕರ್ಸಿದಾರ ಪೊಲೀಸರು? ಅವ್ರಿಗೆ ಏನ್ ಮಾಡಿದ್ದಾರೆ ಗೊತ್ತಿಲ್ಲ ರೀ ಮೇಡಮ್ ಅವ್ರ, ಬಟ್ ನಾನು ಕಂಪ್ಲೇಂಟ್ ಮಾಡೇನ್ರಿ. ಓಕೆ ಓಕೆ, ಧನ್ಯವಾದಗಳು ಶಿವಕುಮಾರ್ ಬಿರಾದರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.